ಮೊದಲಿಗೆ ಒಂದು ಕೇಳ್ಬಿಡ್ತೀನಿ ನಾನು. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮೇಡಮ್ ಎಷ್ಟು ಗೆಲ್ತೀರಿ ನೀವು? ಜಯಪ್ರಕಾಶ್, 28ಕ್ಕೆ 28 ಗೆಲ್ಲಲೇಬೇಕಾದಂಥ ಒಂದು ಇಚ್ಛಾಶಕ್ತಿ ಮತ್ತು ಅವಶ್ಯಕತೆ ನಮಗಿದೆ. ಕರ್ನಾಟಕದಿಂದ ಮೋದಿಯವರಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನು ನಮ್ಮ ಹೊಸ ಒಂದು ಯುವ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಪದಗ್ರಹಣ ಮಾಡಿದ ದಿನ ಅವರು ಹೇಳಿದ್ದಾರೆ. ಅದು ಇವತ್ತೇನು ಬಿಜೆಪಿಯ ಮೇಲೆ ಜನತೆ ತೋರಿರುವಂಥ ಒಂದು ಮೋಹನಾಸ್ತ್ರ ಅಥವಾ ಮೋದಿಯ ಬಗ್ಗೆ ಇರುವ ಸಮೋಹನಾಸ್ತ್ರ, ದಕ್ಷಿಣದಲ್ಲಿ 2 ದಶಕಗಳಿಂದ ಬಿಜೆಪಿಗೆ ಯಾವತ್ತೂ ಕೂಡ ಮತದಾರ ರಾಷ್ಟ್ರೀಯ ಚುನಾವಣೆಗಳು, ಲೋಕಸಭಾ ಚುನಾವಣೆಗಳಲ್ಲಿ ಯಾವತ್ತೂ ಆಶೀರ್ವಾದವನ್ನು ಮಾಡಿದ್ದಾನೆ. ಮೋದಿಯವರು ಒಂದು ಒಳ್ಳೆಯ ಫೌಂಡೇಶನ್ ಹಾಕಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಒಂದು ಮುಂದುವರಿಯುತ್ತೆ ಎನ್ನುವ ನಂಬಿಕೆ ನಮ್ಮ ಪಕ್ಷಕ್ಕೆ. ಅಲ್ಲ, ಇವ್ರನ್ನ ಕೇಳ್ಬಿಡ್ಬೇಕು ಜೆಡಿಎಸ್ ನವರಿಗೆ 28ರಲ್ಲಿ ನಿಮ್ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅಶ್ವಿನ್ ಜಿ? ನಮ್ಮ ಅಶ್ವಿನ್ ಅವರು ಉತ್ತರ ಕೊಡಿ. ಈಗಾಗಲೇ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಅಂದ್ರೆ ನೀವು ಗೆದ್ರು ಕೂಡ ನಿಮ್ ಗೆಲುವು ಮೋದಿ ಅವರಿಗೆ ಸಮರ್ಪಣೆ. ಯೋಚನೆ ಮಾಡಿ ಉತ್ತರ ಕೊಡಿ. ಖಂಡಿತ. ಯಾಕೆಂದ್ರೆ ಕಳೆದ 2 ತಿಂಗಳಲ್ಲಿ INDA ಒಕ್ಕೂಟದಲ್ಲಾದಂಥ ಏನು ಅಲ್ಲಿ ಒಂದು ಚಟುವಟಿಕೆಗಳನ್ನ ನಾವು ಗಮನಿಸ್ತಾ ಹೋದ್ರೆ, ಕಳೆದ 2 ತಿಂಗಳಲ್ಲಿ 28 ಮಿತ್ರ ಪಕ್ಷಗಳಿದ್ದು ಈಗ 23 ಹತ್ತತ್ರ ಹೋಗಿದೆ. ಅಂದ್ರೆ ಅಲ್ಲಿರೋರಲ್ಲಿ ಗೊಂದಲ ಇದೆ. 28 ಅಂತ ಹೇಳಿದ್ದಾರೆ. ಅದ್ರಲ್ಲಿ ನಾವೊಂದು ಕೇಳುವಂತ ಹೇಳ್ತೀನಿ. ಅದಕ್ಕೆ ಈಗ JDS ಅವರು ಈಗ ಜಾತ್ಯತೀತ ಜನತಾದಳ ಹಾಗೂ ಬಿಜೆಪಿಯ ಒಂದು ಮೈತ್ರಿನಲ್ಲಿ ಜಾಸ್ತಿ ಹೇಳಿದ್ರೆ ಅಷ್ಟು ಕ್ಷೇತ್ರ ಕೊಡ್ತಾರ ಅಂತ ಕೇಳ್ತೀನಿ. ಇಲ್ಲ, ನಾನು ಅದನ್ನು ಹೇಳ್ತಿದ್ದೀನಿ. ನಾವೇನಾದ್ರೂ ಸೀಟ್ ಕಿತ್ತಾಟಕ್ಕೆ ಕುಮಾರಣ್ಣ ಅವರು ಅದನ್ನ ಕನ್ಫರ್ಮ್ ಮಾಡಿ ಹೇಳಿದ್ದಾರೆ, ಒಂದು ಪ್ರೂವ್. ಯಾಕಂತಂದ್ರೆ ನಮ್ಮ ಸೀಟ್ ಕಚ್ಚಾಟದಿಂದ ಪುನಃ ಕಾಂಗ್ರೆಸ್ ಅವರು ಅದೆಲ್ಲ ಒಂದು ಕಡೆ 28 ಗೆಲ್ತೀವಿ. ಏನಕ್ಕೆ ಅಂದ್ರೆ ಕಳೆದ ಬಾರಿ ಒಂದು ಕಾಂಗ್ರೆಸ್ ರಾಮನಗರ ಒಂದು ಗ್ರಾಮಾಂತರ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ಕೊಂಡಿತ್ತು. ಈ ಬಾರಿ ಅವ್ರೇನ್ ಅನ್ಕೊಂಡಿದ್ರು, ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಕರ್ನಾಟಕದಲ್ಲಿ. ಅದರಿಂದ ನಾವು ಈ 2023 ವಿಧಾನಸಭೆ ಚುನಾವಣೆ ಅದ್ಭುತವಾದಂತ ಯಶಸ್ಸು ಖಂಡಿತ ಅಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ನ ವೋಟ್ ಶೇರಿಂಗ್ ಅಲ್ಲಿ ಕಾಂಗ್ರೆಸ್ ರಾಮನ ಬಾಣ ಕೃಷ್ಣನ ಚಕ್ರ ಎರಡು ಇಟ್ಕೊಂಡು ನಿಂತಿದ್ದಾರೆ. ನಾವು ಆಗಲೇ ನಮ್ಮ ಪಾರ್ಟಿಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಕಾರ್ಯಕರ್ತರು ಹೇಳಿದ್ದಾರೆ, 20 ಸೀಟನ್ನು ನಾವು ಗೆಲ್ಲೇಬೇಕು, ಗೆಲ್ತೀವಿ. ಕಾರ್ಯಕರ್ತರು ಹುಮ್ಮಸ್ ಇರ್ತಕ್ಕಂಥದ್ದು 28ಕ್ಕೆ 22 ಸೀಟ್ ಗೆಲ್ಲಬೇಕು ಅಂತೇಳಿ ನಾವೊಂದು ತೀರ್ಮಾನ ಮಾಡಿ ಎಲ್ಲ ರೀತಿಯಾದಂಥ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ವೈಫಲ್ಯಗಳು, ಮೋದಿ ಅವರ 20 ನೋಡಿ ಕಾನ್ಫಿಡೆನ್ಸ್ ಇಲ್ವಾ ಸರ್? ಅವ್ರು 28 ಹೇಳ್ತಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಹೇಳ್ತಾರೆ. ಅವರು ಯಾವತ್ತು ಕೂಡ ಅಪೋಸಿಷನ್ ಪಾರ್ಟಿ ಇರಬೇಕು ಅಂತ ಬಯಸ್ತಾ ಇರುವಂತಹ ಬಿಟ್ಕೊಟ್ಟಿದ್ದಾರೆ ನಿಮಗೆ. ನೀವು ಅಪೋಸಿಷನ್ ಪಾರ್ಟಿ ಇಬ್ಬರಿಗೆ ಸೇರಿ 8 ಬಿಟ್ಟಿದ್ದಾರಂತೆ. ಸಮಿಲ್ಲ ಸರ್, 20 ಕಳೆದ ಬಾರಿ 25 +1 ಈ ಬಾರಿ ನಿಮ್ಮ ನಿರೀಕ್ಷೆ ಪ್ರಕಾರ ನೀವೀಗ ನೋಡ್ತಾ ಇದ್ದೀರಿ, ಓಡಾಡ್ತಾ ಇದ್ದೀರಿ, ಯಾವ ರೀತಿ ರಿಸಲ್ಟ್ ಬರ್ಬೋದು ಕರ್ನಾಟಕದಲ್ಲಿ ನಿಮ್ಗೆ ಅನ್ಸುತ್ತೆ? ಈಗ ನಾವು ವಿಧಾನಸಭೆಯ ವೋಟಿಂಗ್ ಪ್ಯಾಟ್ರನ್ನು ಮತ್ತು ಲೋಕಸಭೆಯ ವೋಟಿಂಗ್ ಪ್ಯಾಟ್ರನ್ ಎರಡೂ ನೋಡಿದ್ರೆ ಒಂದಕ್ಕೊಂದು ತಾಳನೇ ಇಲ್ದಲೇ ಇರುವ ಲೆವೆಲಲ್ಲಿ ಕರ್ನಾಟಕ ರಿಪೀಟೆಡ್ ಆಗಿ ವೋಟ್ ಮಾಡ್ತಾ ಇದೆ. ಲಾಸ್ಟ್ ಟೈಮು BJP ಒಂಟಿಯಾಗಿದ್ದರೆ ಕಾಂಗ್ರೆಸ್ ಮತ್ತು JDS ಇತ್ತು. ಈ ಬಾರಿ JDS ಪ್ಲಸ್ BJP ಇದೆ. ಹೀಗಾಗಿ ಕೆಲವು ಫ್ಯಾಕ್ಟರ್ಸು ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದಿದೆ ಕಾಂಗ್ರೆಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ಬೋದು. ಇದು ಆರಂಭಿಕ ರಿಯಾಕ್ಷನ್ ಅಂತ ಗೊತ್ತಿರೋದು, ನೀವು 30 ಸೆಕೆಂಡಲ್ಲಿ ಮುಗಿಸ್ಬೇಕು. ಏನು ಕಾಂಗ್ರೆಸ್ಸು 8-10 ಸೀಟ್ಗಳು ಮಟ್ಟಕ್ಕೆ ಇನ್ನು ಕ್ಯಾಂಡಿಡೇಟ್ಗಳು ಫೈನಲ್ ಆಗಿಲ್ಲ. ಈಗಿನ ಸ್ಥಿತಿನಲ್ಲಿ ಕ್ಯಾಂಡಿಡೇಟ್ಗಳು ಫೈನಲ್ ಆಗದಲೇ ಇರೋ ಸ್ಥಿತಿನಲ್ಲಿ ನೋಡಿದ್ರೆ ಕಾಂಗ್ರೆಸ್ 10 ಸೀಟು ಅಥವಾ 1-2 ಆಚೆ ಈಚೆ ಇಷ್ಟು ಮಾಡಬಹುದು. 28, 20, 8ರಿಂದ 10 ಅಂದ್ರೆ ಕಾಂಗ್ರೆಸ್ ಉಳಿದದ್ದು BJP.